ಇಳಕಲ್ ತಾಲೂಕಿನ ಗುಡೂರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. ಕಳೆದ 1 ವಾರಗಳಿಂದ ಕುಡಿಯುವ ನೀರಿಗಾಗಿ ಜನರು ನಿತ್ಯ ಪರದಾಡುತ್ತಿದ್ದರು. ಕುಡಿಯುವ ನೀರಿಗಾಗಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕನಸುದ್ದರಿಂದ ಕುಡಿದ ನೀರನ್ನು ತುಂಬಿಕೊಂಡು ಒತ್ತುವ ಬಂಡಿ ಹಾಗೂ ಕೊಡಗಳನ್ನು ಗ್ರಾಮ ಪಂಚಾಯಿತಿಯ ಮುಂದೆ ಇರಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ಗ್ರಾಮದ ಮುಖಂಡರಾದ ರಿಯಾಜ್ ವಾಲಿಕಾರ್ ಇವರ ನೇತೃತ್ವದಲ್ಲಿ ನಡೆಯಿತು. ಸರ್ಕಾರ ಕುಡಿಯುವ ನೀರಿಗಾಗಿ ತುರ್ತು ಹಣವನ್ನ ಮೀಸಲಿಟ್ಟರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕುಡಿಯುವ ನೀರಿಗಾಗಿ ತಾತ್ಸಾರ ಮಾಡುತ್ತಿರುವುದು ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಜನರಿಗೆ ಕುಡಿಯುವ ನೀರನ್ನು ಒದಗಿಸಲಿ. ನಿಮ್ಮ ಮನೆಗೆ ಸ್ಟಾಪರ್ ಹಾಕೋಬೇಕು, ವಾಲ್ ಹಾಕೋಬೇಕ್ರಿ. ಒಂದ ನೀರ್ ಹೊರಗೆ ಹೋತ ನಾವು ಬಡ್ಡಿಗೆ ಹಚ್ಚಿ ಹೊಳ್ಳಿ ನೀರ್ ಕೊಡಲ್ಲ. ನಿಮ್ಗೆ ಹೇಳ್ತಿ ಎಲ್ಲ ಮಾಡಿ ನಾವು ಹೇಳ್ತೀವಿ. ದಿನಕ್ಕೆ 5 ದಿನಕ್ಕೊಮ್ಮೆ 6 ತಾಸು ನೀರು ನಡೆದಾಗ ನಿಮ್ಮ ಮನೆಗೆ ಸಾಕಾಗಿ ಬಂದ್ ನಾನು ಸಿಸಿ ಕ್ಯಾಮ್ರಾ ನೋಡಿದ ತಕ್ಷಣ ಬಂದು ಬಿಟ್ಟು ನಾನು ನೀರು ಕುಡಿದ್ಬಿಡಿ ಸರ್. ಅವ್ರು ಕುಡ್ ನೋಡ್ರಿ, ಅವ್ನು ಒಂದ್ ದಿವಸ ಕೊಡ್ರಿ ಗಪ್ರಿ ಎಲ್ಲರೂ ನೀರು ಬಿಡ್ರಿ ಅಂತೇಳಿ ಅವ್ರಿಗೆ ಹೇಳಿದ್ವಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ. ಒಟ್ಟ ಯಾರು ನಮ್ಗೆ ಚಕ್ಕಾರ ಎತ್ತವಲ್ಲ, ಯಾರು ನಮ್ಮ ಮಾತು ಕೇಳವಲ್ಲ. ಒಬ್ರು ಬರ್ರಿ ನೀರ ಬಿಡ್ಬೇಡ್ರಿ. ನಮ್ಮ ಅದು ಏನೈತಿ ಯಾವ ಮೋಟ್ರ ಕೆಟ್ಟವು ಹೇಳ್ತಾರೆ. ಏತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಏತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನೀರು ಬೇಕು. ಬೇಕೇ ಬೇಕು, ನೀರು ಬೇಕು. ಬೇಕೇ ಬೇಕು, ನೀರು ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ